ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಉತ್ತರ ಕನ್ನಡ ಜಿಲ್ಲೆಯ ಪಾಲಿಗೆ ಕೇವಲ ಬೋಗಸ್ ಆಗಿದ್ದು, ಇದು ಜನರ ಕಣ್ಣೊರೆಸುವ ತಂತ್ರ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ತೀವ್ರವಾಗಿ ಟೀಕಿಸಿದ್ದಾರೆ. ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಘೋಷಿಸಿರುವುದು ಕೇವಲ 100 ಕೋಟಿ ರೂಪಾಯಿಗಳಲ್ಲಿ ಇಂದು ಒಂದು ಸುಸಜ್ಜಿತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ರಿಂದ 20 ಕೋಟಿ ಬೇಕು ಎಂದಾದಾಗ 100 ಕೋಟಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಲು ಸಾಧ್ಯವೇ? ಇದರಲ್ಲಿ ಎಷ್ಟು ಬೆಡ್ಗಳಿವೆ? ಕಾರ್ಡಿಯಾಲಜಿ ಅಥವಾ ನೆಫ್ರಾಲಜಿ ವಿಭಾಗಗಳಿವೆಯೇ? ಎಷ್ಟು ಹಾಸಿಗೆ ಎಂಬ ಯಾವ ಸ್ಪಷ್ಟನೆಯೂ ಇಲ್ಲ. ಸುಮಾರು 400 ಕೋಟಿ ರೂಪಾಯಿ ಬೇಕಾಗುವ ಇಂತಹ ಯೋಜನೆಗೆ ಇಷ್ಟು ಕಡಿಮೆ ಹಣ ಮೀಸಲಿಟ್ಟಿರುವುದು ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಾಗಿ ಮಾಡುತ್ತಿರುವ ಗಿಮಿಕ್ ಅಷ್ಟೇ ಎಂದು ಕಿಡಿಕಾರಿದರು. ಕಾರವಾರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕ್ರೆಡಿಟ್ ಪಡೆಯಲು ಕಾಂಗ್ರೆಸ್ ಸರ್ಕಾರ ಹವಣಿಸುತ್ತಿದೆ. ಆದರೆ ಈ ಕಟ್ಟಡವು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವರ ವಿಶೇಷ ಪ್ರಯತ್ನ ಹಾಗೂ 2021ರಲ್ಲಿ ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲಿ ಮಂಜೂರಾದ 166 ಕೋಟಿ ರೂಪಾಯಿ ಅನುದಾನದಿಂದ ನಿರ್ಮಾಣಗೊಂಡಿದೆ. ಕೇಂದ್ರ ಸರ್ಕಾರ ಕೂಡ ಇದಕ್ಕೆ 16 ಕೋಟಿ ರೂಪಾಯಿ ನೀಡಿದೆ. ಸಿದ್ಧವಾದ ಕಟ್ಟಡವನ್ನು ಉದ್ಘಾಟಿಸಿ ನಾವು ಮಾಡಿದ್ದು ಎನ್ನುವುದು ಕಾಂಗ್ರೆಸ್ನ ನಾಟಕೀಯ ನಡೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಉದ್ಘಾಟಿಸಿ ತಮ್ಮದೇ ಸಾಧನೆ ಎನ್ನುವಂತೆ ಬಿಂಬಿಸಿದ್ದಾರೆ. ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ 100 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಹೇಳುವ ಮೂಲಕ ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಮಾಡಿದ್ದಾರೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣಾ ದೃಷ್ಟಿಯಿಂದ ಘೋಷಣೆ ಮಾಡಲಾದ ಚುನಾವಣಾ ಗಿಮಿಕ್ ಎಂದು ದೂರಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಪ್ರಯತ್ನದಿಂದ ಶಿರಸಿಯಲ್ಲಿ 142 ಕೋಟಿ ರೂಪಾಯಿ ವೆಚ್ಚದ ಆಸ್ಪತ್ರೆ ಕಾಮಗಾರಿ 80% ಮುಗಿದಿದ್ದರೂ ಕಳೆದ 1.5 ವರ್ಷ ಕಳೆದರೂ ಸರ್ಕಾರ ಈವರೆಗೆ ವೈದ್ಯರ ನೇಮಕಾತಿ ಮಾಡಿಲ್ಲ. ವೈದ್ಯಕೀಯ ಉಪಕರಣಗಳಿಗಾಗಿ ಇಟ್ಟಿದ್ದ 30 ಕೋಟಿ ರೂಪಾಯಿ ಹಣವನ್ನು 5 ಕೋಟಿಗೆ ಇಳಿಸುವ ಮೂಲಕ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಸೌಲಭ್ಯಗಳನ್ನು ಕಿತ್ತುಕೊಳ್ಳಲಾಗಿದೆ. ಬಜೆಟ್ನಲ್ಲಿ ಶಿರಸಿ ಆಸ್ಪತ್ರೆಗೂ ಯಾವುದೇ ಅನುದಾನ ಘೋಷಣೆ ಮಾಡಲಾಗಿಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕುಮಟಾದಲ್ಲಿ ಘೋಷಣೆಯಾದ ಆಸ್ಪತ್ರೆಗೆ ಹಣ ನೀಡದೆ ಹೊಸದಾಗಿ ಆಸ್ಪತ್ರೆ ಮಾಡುತ್ತೇವೆ ಎನ್ನುವುದು ಜನರನ್ನು ಮರಳು ಮಾಡುವ ಟೋಪಿ ಹಾಕುವ ಬಜೆಟ್ ಆಗಿದೆ ಎಂದು ಅನಂತಮೂರ್ತಿ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದರು. ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ವಿಶೇಷ ಅನುದಾನವಿಲ್ಲ. ಅಲ್ಲದೆ ರೈತ ವಲಯಕ್ಕೂ ಯಾವುದೇ ಅನುಕೂಲ ಮಾಡಿಕೊಡುವಂತಹ ಕೊಡುಗೆ ಇಲ್ಲ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡಿನ ಜಿಲ್ಲೆಗಳು ಸೇರಿ ಅಡಿಕೆ ಬೆಳೆಗಾರರು ಅಡಿಕೆಗೆ ಎಲೆ ಚುಕ್ಕಿ ರೋಗದಿಂದ ಕಂಗೆಟ್ಟಿದ್ದಾರೆ. ಆದರೆ ಇದಕ್ಕೆ ಯಾವುದೇ ವಿಶೇಷ ಅಥವಾ ಪ್ರತ್ಯೇಕ ಅನುದಾನವಿಲ್ಲ. ಅಡಿಕೆಯ ಎಲೆ ಚುಕ್ಕಿ ರೋಗ, ಹಳದಿ ಎಲೆ ರೋಗ ಹಾಗೂ ಕೊಳೆ ರೋಗಗಳ ನಿಯಂತ್ರಣಕ್ಕೆ ಹೆಚ್ಚಿನ ಒತ್ತು ಎಂದಷ್ಟೇ ಹೇಳಲಾಗಿದೆ. ಅದೇ ರೀತಿ ತೆಂಗಿನ ಬೆಳೆಗೆ ಮಾರಕವಾಗಿರುವ ಕಪ್ಪು ತಲೆ ಹುಳು ಮತ್ತು ಬಿಳಿ ನೊಣಗಳ ಹಾವಳಿಯನ್ನು ತಡೆಗಟ್ಟಲು ಎಲ್ಲವೂ ಸೇರಿ 10 ಕೋಟಿ ರೂಪಾಯಿ ವೆಚ್ಚದ ಸಮುದಾಯ ಆಧಾರಿತ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಬಜೆಟ್ನಲ್ಲಿ ಹೇಳಲಾಗಿದೆ. ಆದರೆ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸದೆ ಅಥವಾ ಪ್ರತ್ಯೇಕ ಅನುದಾನ ಮೀಸಲಿಡುವುದು ಅಥವಾ ಎಲೆಚುಕ್ಕೆ ರೋಗಕ್ಕೆ ಔಷಧ ಸಂಶೋಧನೆಗೆ ಅನುದಾನವಿಲ್ಲ, ಕೃಷಿ ವಲಯಕ್ಕೆ ಕೊಟ್ಟಂತೆ ತೋರಿಸಿ ಏನನ್ನೂ ನೀಡಿಲ್ಲ ಎಂದು ಆರೋಪಿಸಿದ್ದಾರೆ. ಇವತ್ತಿನ ಸಿದ್ದರಾಮಯ್ಯನವರ ಬಜೆಟ್ ಏನಿದೆ, ಇದು ಉತ್ತರ ಕನ್ನಡ ಜಿಲ್ಲೆಯವರ ಕಿವಿ ಮೇಲೆ ಹೂವಲ್ಲ ಲಾಲ್ಬಾಗ್ ಇಟ್ಟಂತಹ ಬಜೆಟ್ ಅಂತ ಹೇಳಿ ಗೆಜ್ಜೆ ಪಡ್ತಾರೆ. ಯಾವುದೇ ಒಂದು ಅನುಕೂಲ ಆಗುವಂತಹ ಯಾವ ಯೋಜನೆ ಕೂಡ ನಮ್ಗೆ ಸಿಕ್ಕಿಲ್ಲ. ನಾನು ಈಗಷ್ಟೇ ನೋಡ್ತಾ ಇದ್ದೆ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನ ಮಾಡ್ತೇವೆ ಅಂತೇಳಿ ಘೋಷಣೆ ಅಂತೇಳಿ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅವರು ಇಟ್ಟಿರುವಂತಹ ಹಣ ಕೇವಲ 100 ಕೋಟಿ. 100 ಕೋಟಿಗೆ ನೀವು ಯಾವ ಆಸ್ಪತ್ರೆಯನ್ನು ಸೂಪರ್ ಸ್ಪೆಷಾಲಿಟಿ ಮಾಡಲಿಕ್ಕೆ ಸಾಧ್ಯ ಇದೆ? ಸೂಪರ್ ಸ್ಪೆಷಾಲಿಟಿ ಅಲ್ಲಿ ಯಾವ್ಯಾವ ಸೂಪರ್ ಸ್ಪೆಷಾಲಿಟಿ ಇರುತ್ತೆ ಅಂತಿಲ್ಲ. ಅದರಲ್ಲಿ ನ್ಯೂರೋಲಜಿ ಇದೆಯೋ, ಕಾರ್ಡಿಯಾಲಜಿ ಇದೆಯೋ, ನೆಫ್ರಾಲಜಿ ಇದೆಯೋ, ಯಾವ್ಯಾವ ಸೂಪರ್ ಸ್ಪೆಷಾಲಿಟಿ ಕೊಡ್ತಾ ಇದ್ದೀರಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಷ್ಟು ಬೆಡ್ಡಿನ ಆಸ್ಪತ್ರೆ ಮಾಡ್ತಾ ಇದ್ದೀರಿ ಅದು ಕೂಡ ನಮ್ಮಲ್ಲಿ ಕ್ಲಾರಿಟಿ ಇಲ್ಲ. ಏನೂ ಇಲ್ಲದೆ ಇವತ್ತಿನ ದಿವಸ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಲಿಕ್ಕೆ ಕನಿಷ್ಠ ಪಕ್ಷ 300-400 ಕೋಟಿ ಬೇಕಾಗುತ್ತೆ. 100 ಕೋಟಿ ರೂಪಾಯಿ ಹೆಂಗೆ ಕಟ್ಟಲಿಕ್ಕೆ ಸಾಧ್ಯ ಇದೆ? ಇದು ಗೊತ್ತಾಗುತ್ತೆ ನಮಗೆ. ಇದೆಲ್ಲವೂ ಕೂಡ ಇಲೆಕ್ಷನ್ ಗಿಮಿಕ್. ಮುಂಬರುವಂತಹ ಏನು ಚಿಕ್ಕ ಚಿಕ್ಕ ಇಲೆಕ್ಷನ್ಗಳಿದೆ, ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಜಡ್ ಪಿ ಇರ್ಬೋದು, ಇದನ್ನೆಲ್ಲವನ್ನು ಗೆಲ್ಲಲಿಕ್ಕೆ ನಾಟಕ ಮಾಡ್ತಾ ಇರೋದು ಬಿಟ್ಟರೆ ಜನಕ್ಕೆ ಯಾವುದೇ ರೀತಿ ಅನುಕೂಲ ಮಾಡುವಂಥ ಬಜೆಟ್ ಅಲ್ಲ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 9 ಕೋಟಿ 10 ಕೋಟಿ ಬೇಕಾಗಿದೆ. ಮತ್ತು ಇನ್ನೊಂದು ಏನಂತಂದರೆ, ಹಿಂದೆ ಸಿರ್ಸಿ ಆಸ್ಪತ್ರೆಗೇನೆ 5 ವರ್ಷ ಹಿಂದೆಯೇ ಮೇಲ್ದರ್ಜೆಗೇರಿಸಲಿಕ್ಕೇನೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೇಲ್ದರ್ಜೆಗೇರಿಸಲಿಕ್ಕೇನೆ 142 ಕೋಟಿ ಆಗಿದೆ. ಅಂಥದ್ರಲ್ಲಿ 100 ಕೋಟಿಗೆ ಸೂಪರ್ ಸ್ಪೆಷಾಲಿಟಿ ಕಟ್ಟಲಿಕ್ಕೆ ಸಾಧ್ಯ ಇದೆಯಾ? ಇದು ಸುಳ್ಳಲ್ವಾ? ಸಿದ್ದರಾಮಯ್ಯ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಕೇಳಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ವಿಚಾರ. ಎರಡನೇ ವಿಚಾರ, ಕಾರವಾರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆ ಬಿಲ್ಡಿಂಗ್ ಅಂತ ಏನಿದೆ ಅದನ್ನು ರೂಪಾಲಿ ಮೇಡಮ್ ಅವರ ಪರಿಶ್ರಮದಿಂದ ಆಗಿರುವಂಥದ್ದು. ಹಿಂದೆ ರೂಪಾಲಿ ಮೇಡಮ್ ಅವರು ಹೇಳಿದ್ದಾರೆ 166 ಕೋಟಿ ರೂಪಾಯಿಯನ್ನು ಅವರು ತಂದಿದ್ದಾರೆ ಸರ್ಕಾರದಿಂದ. 2021ರಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಘೋಷಣೆ ಆಗುತ್ತೆ ಆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ.
160 ಕೋಟಿ ರೂಪಾಯಿ ರೂಪಾಯಿ ಮೇಡಮ್ ಅವರು ಮಾಡ್ತಾರೆ. ಮತ್ತು ಆ ನಂತರದಲ್ಲಿ 16 ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ತದೆ, ಮೋದಿಯವರು ಕೊಡ್ತಾರೆ. ಮತ್ತೆ 10-15 ಕೋಟಿಯನ್ನ ರಾಜ್ಯ ಸರ್ಕಾರ ಹಾಗೆ ಕಂಪ್ಲೀಟ್ ಮಾಡಿದರೆ ಬಿಟ್ಟರೆ ಇವರು ಏನೂ ಮಾಡಿಲ್ಲ. ಇವರು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಬಂದು ಬಿಲ್ಡಪ್ ಕೊಡೋಕ್ಕೋಸ್ಕರ ಬಂದು ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ವಿನಃ ಅದರಲ್ಲಿ ಕಾಂಗ್ರೆಸ್ ಕೊಡುಗೆ ಶೂನ್ಯ. ಆ ಆಸ್ಪತ್ರೆ ಅದು ಸಂಪೂರ್ಣವಾದಂತಹ ಕ್ರೆಡಿಟ್ ಬಿಜೆಪಿ ಸಲ್ಲಬೇಕು ಮತ್ತು ರೂಪಾಲಿ ನಾಯ್ಕ ಅವರಿಗೆ ಸಲ್ಲಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಮೂರನೇದು, ನಮ್ಮ ಸಿರ್ಸಿ ಭಾಗದ ಜನಕ್ಕೆ ಬಹಳ ನಿರಾಸೆ ಆಗಿದೆ. ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರು ಸ್ಪೀಕರ್ ಆಗಿದ್ದಾಗ ಸಿರ್ಸಿಗೆ 142 ಕೋಟಿ ರೂಪಾಯಿಯ ಆಸ್ಪತ್ರೆ ಮಂಜೂರು ಮಾಡಿಸ್ತಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನೇ ಮಂಜೂರು ಮಾಡಿಸ್ತಾರೆ. ಅದರಲ್ಲಿ ನ್ಯೂರಾಲಜಿ ಇದೆ, ಕಾರ್ಡಿಯಾಲಜಿ ಇದೆ, ನೆಫ್ರಾಲಜಿ ಇದೆ, ಯೂರಾಲಜಿ ಇದೆ. ಅಂಥ ಆಸ್ಪತ್ರೆಗೆ ಕಟ್ಟಡ ಮುಗಿದು 80% ವರ್ಕ್ ಮುಗಿದು ಸುಮಾರು 1.5 ವರ್ಷ ಆದರೂ ಕೂಡ ಇವತ್ತಿನವರೆಗೂ ವೈದ್ಯ ನೇಮಕಾತಿ ಆಗಿಲ್ಲ. ಹಾಗೆ ವೈದ್ಯ ನೇಮಕಾತಿ ಆಗಿಲ್ಲ ಮತ್ತು ಯಂತ್ರೋಪಕರಣ ಟೆಂಡರ್ ಆಗಿಲ್ಲ. 30 ಕೋಟಿ ರೂಪಾಯಿ ಇಟ್ಟಂತಹ ಎಕ್ವಿಪ್ಮೆಂಟ್ಗೆ ಇಟ್ಟಂತಹ ಹಣವನ್ನು ಇವೆಲ್ಲವನ್ನೂ ಕೂಡ ಮಾಯ ಮಾಡಿ 5 ಕೋಟಿ ಮಾಡಿಟ್ಟಿದ್ದಾರೆ. ಅದರಲ್ಲಿ ಇವಾಗ MRI ಮಷಿನ್ ಇಲ್ಲ, 15 ಕೋಟಿ ರೂಪಾಯಿ MRI ಮಷಿನ್ ಇಲ್ಲ, ಹಾಗೆ CT ಸ್ಕ್ಯಾನ್ ಮಷಿನ್ ಎಲ್ಲವನ್ನೂ ಕೂಡ ಮಾಯ ಮಾಡಿದ್ದಾರೆ. ಇದನ್ನು ಹಲವಾರು ಬಾರಿ ಖಂಡಿಸಿದ್ದೇನೆ, ಹೋರಾಟ ಮಾಡಿದ್ದೇನೆ, ಧರಣಿ ಮಾಡಿದ್ದೇನೆ. ಆದರೂ ಕೂಡ ಯಾವುದೇ ಅನುಕೂಲ ಆಗಿಲ್ಲ. ಮತ್ತು ಇನ್ನೂ ಅಂತಂದರೆ ಜನಕ್ಕೆ ಬಹಳ ಅನುಕೂಲಕರವಾದಂಥ ಆಸ್ಪತ್ರೆಗೆ ಹಲವಾರು ಬಾರಿ ಹೇಳ್ಕೊಂಡು ಹಣ ಕೊಡ್ತಾ ಇರುತ್ತೆ. ಕುಮಟಾದಲ್ಲಿ ಹಿಂದೆ ಘೋಷಣೆಯಾಗಿ ಪೂಜೆ ಮಾಡಿದಂತಹ ಆಸ್ಪತ್ರೆಗೆ, ಅಡಿಗಲ್ ಹಾಕಿದಂಥ ಆಸ್ಪತ್ರೆಗೆ ಹಣ ಕೊಡದೆ ಸುಮ್ಮನೆ ನಾವು ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳುವಂಥದ್ದು ತುಂಬ ಜನಕ್ಕೆ ಮೋಸ ಮಾಡುವಂಥದ್ದು ಮತ್ತು ಇದು ಟೋಪಿ ಹಾಕುವಂಥ ಬಜೆಟ್ ಅಂತ ಹೇಳಿ ಇಷ್ಟಪಡ್ತೇನೆ. ಹಾಗೆ ಉತ್ತರ ಕನ್ನಡ ಜಿಲ್ಲೆಗೆ ಯಾವುದೇ ವಿಭಾಗದಲ್ಲೂ ಕೂಡ ಯಾವುದೇ ನಯಾ ಪೈಸೆ ಇದು ಯಾವುದೇ ರೀತಿ ಅನುಕೂಲಕರ ಆಗಿಲ್ಲ. ಜನಕ್ಕೆ ಭ್ರಮ ನಿರಸನ ಆಗಿದೆ ಈ ಸರ್ಕಾರದ. ಈ ಕೆಟ್ಟ ಸರ್ಕಾರ ಯಾವಾಗ ತೊಲಗತ್ತೋ ಅಂತೇಳಿ ಜನ ಹಿಡಿ ಶಾಪ್ ಆಗ್ತಾ ಇದ್ದಾರೆ ಅಂತ ಹೇಳಿ ಇಷ್ಟಪಡ್ತೇನೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.